ರಾಜ್ಯ ಸಾರಿಗೆ ನಿಗಮ ಅಧಿಕಾರಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇದೆ. ಸಾರಿಗೆ ನಿಗಮಗಳಿಗೆ ಸಂಕಷ್ಟ ತಂದೊಡ್ಡುತ್ತಾ ಡೀಸೆಲ್ ದರ ಏರಿಕೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಗೆ ಸಂಕಷ್ಟಗಳು ಎದುರಾಗಿದೆ. ನಷ್ಟದಲ್ಲಿರುವ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಗೆ ಡೀಸೆಲ್ ಏರಿಕೆಯಿಂದ ಭಾರಿ ಹೊರೆಯಾಗುತ್ತಾ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂ, ಕೆಎಸ್ಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ನಿಗಮಕ್ಕೆ ನಿತ್ಯ ಹೊರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಒಂದಷ್ಟು ನಿಗಮಗಳಿದ್ದಾವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂ, ಕೆಎಸ್ಆರ್ಟಿಸಿ, ಇನ್ನು ಕೆಕೆಆರ್ಟಿಸಿ ನಿಗಮಗಳು. ಆ ನಿಗಮಗಳು ನಿಗಮಕ್ಕೆ ಒಳಪಟ್ಟ ವಾಹನಗಳ ಮೇಂಟೆನೆನ್ಸ್ಗಳನ್ನು ಮಾಡಬೇಕಾಗುತ್ತೆ. ಇದರಿಂದ ವಾರ್ಷಿಕ 110 ಕೋಟಿ ಹೆಚ್ಚುವರಿ ಹೊರೆಯಾಗುತ್ತೆ. ರಾಜ್ಯ ಸಾರಿಗೆ ನಿಗಮ ಅಧಿಕಾರಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ದರ ಪರಿಷ್ಕರಣೆ ಮೊನ್ನೆ ಆಯಿತು. ಟಿಕೆಟ್ ದರ ಏರಿಕೆ ಆಯಿತು ಅಲ್ವಾ? ಮಿನಿಮಮ್ ಚಾರ್ಜ್ 5 ರೂಪಾಯಿ ಇತ್ತು, ಈಗ 7 ರೂಪಾಯಿ ಆಗಿದೆ. ಒಂದೊಂದು ಸಣ್ಣ ವ್ಯತ್ಯಾಸಗಳಾಗಿದೆ. ಟಿಕೆಟ್ ದರವನ್ನು ಏರಿಸಬಹುದಂತೆ ಡೀಸೆಲ್ ದರ ಏರಿಸಬಾರ್ದಾ? ಡೀಸೆಲ್ ದರ ಏರಿಕೆ ಮತ್ತು ಇಳಿಕೆ ಅದು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಕೇಂದ್ರ ಸರ್ಕಾರ ಒಂದು ಬ್ಯಾರೆಲ್ಗೆ ಎಷ್ಟು ಡಾಲರ್ಗಳಾಗುತ್ತೋ ಅದರ ಆಧಾರದಲ್ಲಿ ಕೇಂದ್ರ ಸರ್ಕಾರ ಇಂಧನದ ಬೆಲೆ ಏರಿಕೆ ಅಥವಾ ಇಳಿಕೆ ಮಾಡುತ್ತೆ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಯಾವ ಲಗಾವೂ ಇಲ್ಲ, ಯಾವ ಲೇನಾದೇನಾನೂ ಇಲ್ಲ. ಕೇಂದ್ರ ಸರ್ಕಾರ ಕಮ್ಮಿ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕಮ್ಮಿ ಮಾಡಬಹುದು. ಕೇಂದ್ರವೇ ಅದಕ್ಕೆ ಸಮ್ಮತಿಸದೇ ಇದ್ದರೆ, ಕೇಂದ್ರವೇ ಆ ಒಂದು ದರ ಏರಿಕೆಯ ಪರಿಷ್ಕರಣೆ ಮಾಡದೇ ಇದ್ದರೆ ರಾಜ್ಯ ಸರ್ಕಾರ ಏನೇನು ಮಾಡೋದಕ್ಕೂ ಬರೋದಿಲ್ಲ. ಹಾಗಾಗಿ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಒಂದಷ್ಟು ನಿಗಮಗಳಿದೆ. ಆ ನಿಗಮಕ್ಕೆ ಒಳಪಡುವಂಥ ವೆಹಿಕಲ್ಗಳೇನಿದಾವೋ ಸಾರಿಗೆ ವಾಹನಗಳು, ಅದನ್ನು ಮೇಂಟೈನ್ ಮಾಡುವಂಥ ಜವಾಬ್ದಾರಿ ಆ ಒಂದು ನಿಗಮಕ್ಕೆ ಬರುತ್ತೆ. ದಿನದ ಡೀಸೆಲ್ಲು, ದಿನದ ಚಾಲಕರ ಭತ್ಯೆ, ನಿರ್ವಾಹಕರ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೇರ್ ಪಾರ್ಟ್ಸ್ಗಳು ಕೆಟ್ಟು ಹೋದರೆ ಅದನ್ನು ಸರಿಪಡಿಸ್ಕೋಬೇಕು. ಹಾಗಾಗಿ ಈಗ ದರ ಏರಿಕೆ ಆಗಿರೋದ್ರಿಂದ ವರ್ಷಕ್ಕೆ 110 ಕೋಟಿ ನಿಗಮಕ್ಕೆ ಹೊರೆಯಂತೆ. 4 ಸಾರಿಗೆ ನಿಗಮಗಳಿಗೆ ಪ್ರತಿನಿತ್ಯ 15 ಲಕ್ಷ ಲೀಟರ್ ಡೀಸೆಲ್ ಬೇಕು. ಬಿಎಂಟಿಸಿಗೆ ನಿತ್ಯ 3 ಲಕ್ಷ ಲೀಟರ್ ಬೇಕು. ನಿತ್ಯ ಡೀಸೆಲ್ ಅಗತ್ಯ ಇರುತ್ತೆ. ದಿನವೊಂದಕ್ಕೆ 30 ಲಕ್ಷ, ತಿಂಗಳಿಗೆ 9 ಕೋಟಿ, ವಾರ್ಷಿಕ 110 ಕೋಟಿ ಹೊರೆಯಾಗುತ್ತೆ. ಕೆಎಸ್ಆರ್ಟಿಸಿಗೆ ತಿಂಗಳಿಗೆ 9 ಕೋಟಿ ಹೆಚ್ಚುವರಿ ಡೀಸೆಲ್ ಹೊರೆಯಾಗುತ್ತೆ. ಸರಿ ಸ್ವಾಮಿ, ಒಬ್ಬೊಬ್ಬ ಪ್ಯಾಸೆಂಜರ್ ಮಿನಿಮಮ್ ಚಾರ್ಜ್ 5 ರೂಪಾಯಿ ಇತ್ತು, 7 ರೂಪಾಯಿ ಮಾಡುತ್ತೆ. ದಿನಕ್ಕೆ 2 ರೂಪಾಯಿ ಅನ್ನೋ ಹಂಗೆ 10 ದಿನಕ್ಕೆ ಎಷ್ಟಾಯಿತು, ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟು, ಹಿಂಗೆ ಲೆಕ್ಕ ಮಾಡಿದ್ರೆ ಪ್ಯಾಸೆಂಜರ್ ಜೇಬಿಗೆ ಕತ್ತರಿ ಹಾಕಬಹುದು, ನಿಗಮದ ಬೊಕ್ಕಸಕ್ಕೆ ಕತ್ತರಿ ಹಾಕಬಾರ್ದಾ? ಆರ್ಥಿಕ ಸಂಕಷ್ಟದಿಂದ ಈಗ ನಿಗಮಗಳು ತತ್ತರ. ಈ ನಡುವೆ ಡೀಸೆಲ್ ದರ ಹೆಚ್ಚಳ ಮಾಡಿರುವ ಸರ್ಕಾರ, ಡೀಸೆಲ್ ದರ ಹೆಚ್ಚಳದಿಂದ ಆತಂಕಕ್ಕೊಳಗಾದಂತಹ ಸಾರಿಗೆ ನಿಗಮಗಳು ಬಾಯಿ ಬಡ್ಕೋತಾ ಇದೆ. ಏನು ಮಾಡೋದು ಅಂತ. ವರ್ಷಕ್ಕೆ 110 ಕೋಟಿ ಬರೆ ಬಿದ್ದಾಗ ನಿಜಕ್ಕೂ ಕೂಡ ಬುಡಕ್ಕೆ ಬಡದಂಗೆ ಆಗುತ್ತೆ. 4 ಸಾರಿಗೆ ನಿಗಮಗಳಿಗೆ ಪ್ರತಿನಿತ್ಯ 15 ಲಕ್ಷ ಲೀಟರ್ಗಳು ಡೀಸೆಲ್ ಬೇಕು. ಬಿಎಂಟಿಸಿಗೆ ನಿತ್ಯ 3 ಲಕ್ಷ ಲೀಟರ್ ಡೀಸೆಲ್ ಬೇಕು. ದಿನವೊಂದಕ್ಕೆ 30 ಲಕ್ಷ, ತಿಂಗಳಿಗೆ 9 ಕೋಟಿ, ವಾರ್ಷಿಕ 110 ಕೋಟಿ ಹೊರೆಯಾಗುತ್ತೆ. ಕೆಎಸ್ಆರ್ಟಿಸಿಗೆ ತಿಂಗಳಿಗೆ 9 ಕೋಟಿ ಹೆಚ್ಚುವರಿ ಡೀಸೆಲ್ ಹೊರೆಯಾಗುತ್ತೆ. ಕೆಎಸ್ಆರ್ಟಿಸಿಗೆ ವರ್ಷಕ್ಕೆ ಡೀಸೆಲ್ಗೆ 48 ಕೋಟಿ ಹೆಚ್ಚುವರಿ ಹೊರೆ. ಡೀಸೆಲ್ ದರ ಏರಿಕೆಯಿಂದ ಬಿಎಂಟಿಸಿಗೆ ಪ್ರತಿ ತಿಂಗಳು 2 ಕೋಟಿ ಹೊರೆ. ಆರ್ಥಿಕ ಸಂಕಷ್ಟದಿಂದ ಜನವರಿಯಲ್ಲಿ 15% ಪ್ರಯಾಣ ದರ ಏರಿಕೆಯಾಗಿದೆ. ಈ ನಡುವೆ ಡೀಸೆಲ್ ದರ ಹೆಚ್ಚಳ ಮಾಡಿರುವ ಸರ್ಕಾರ, ಡೀಸೆಲ್ ದರ ಹೆಚ್ಚಳದಿಂದ ಆತಂಕಕ್ಕೊಳಗಾದ ಸಾರಿಗೆ ನಿಗಮಗಳು ಕಟ್ಟ ಕಡೆಯದಾಗಿ ಏನಾಗುತ್ತೆ ಗೊತ್ತಾ? ಡೀಸೆಲ್ ದರ ಏರಿಕೆಯಿಂದ ಪಾರಾಗಲು ಪ್ರಯಾಣಿಕರಿಗೆ ಶಾಕ್ ನೀಡುತ್ತಾ? ಕಳೆದ ಜನವರಿಯಲ್ಲಿ ಪ್ರಯಾಣ ದರ ಏರಿಕೆ ಮಾಡಿದ್ದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಮತ್ತೆ ಪ್ರಯಾಣ ದರ ಏರಿಕೆ ಮಾಡುತ್ತಾ ಸಾರಿಗೆ ನಿಗಮಗಳು. ಈ ಮಾವಿನ ಮರದ ಕೆಳಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವುದಾದ್ರೂ ಒಂದು ಮಾವಿನ ಹಣ್ಣು ತಲೆಗೆ ಬಿದ್ದಾಗ ನಮಗೆ ನೋವಾಗುತ್ತೆ. ತಕ್ಷಣ ಆ ಮಾವಿನ ಮರದ ಬುಡಕ್ಕೆ ಬಡಿತೀವಲ್ಲ, ಕಾಲಲ್ಲಿ ಒದಿತೀವಲ್ಲ ಸಿಟ್ಟಲ್ಲಿ, ಹಂಗೆ ಇವ್ರ ಕರ್ಮಕ್ಕೆ ಇವ್ರ ಬುಡಕ್ಕೆ ಬಡಿದಾಗ ಕಟ್ಟ ಕಡೆಯದಾಗ ಇವ್ರು ಬಡಿಯೋದು ಪ್ಯಾಸೆಂಜರ್ಗೆ. ಡೀಸೆಲ್ನಿಂದ ಆಗ್ತಿರುವ ಹೆಚ್ಚುವರಿ ಹೊರೆಯನ್ನು ನೀಗಿಸೋದಕ್ಕೆ ಮತ್ತೆ ದರ ಪರಿಷ್ಕರಣೆ ಆಗೋ ಸಾಧ್ಯತೆಗಳಿದ್ದಾವೆ. ಡೀಸೆಲ್ ದರ ಏರಿಕೆಯಿಂದ ಪಾರಾಗಲು ಪ್ರಯಾಣಿಕರಿಗೆ ಅಥವಾ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವ ಸಾಧ್ಯತೆ. ಕಳೆದ ಜನವರಿಯಲ್ಲಿ ಪ್ರಯಾಣ ದರ ಏರಿಕೆ ಮಾಡಿದ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಈಗ ಡೀಸೆಲ್ ದರ ಜಾಸ್ತಿ ಆಗಿದೆ. ವಾರ್ಷಿಕ ಮೇಂಟೆನೆನ್ಸ್ ಇವರಿಗೆ ಹೆಚ್ಚು ಬರುತ್ತೆ. ಈಗ ಹೇಳ್ತಾ ಇದ್ದ ಹಾಗೆ 110 ಕೋಟಿ ವರ್ಷದ ಇದು. ಈಗ ಡೀಸೆಲ್ ಬೆಲೆ ಜಾಸ್ತಿ ಆದ ನಂತರ ವರ್ಷದ ಇವರಿಗೆ ಹೊರೆ ಆಗ್ತಾ ಇರುವಂತಹದ್ದು 110 ಕೋಟಿ ಬರೋಬ್ಬರಿ. ಈ ಹಿಂದೆ ಆ 110 ಕೋಟಿ ಇವರಿಗೆ
ಉಳಿತಾಯದ ಹಣಕ್ಕೆ ಯಾವಾಗ ಕತ್ತರಿ ಬಿತ್ತು ಆಗ ಶುರುವಾಯಿತು. ಈಗ ಮತ್ತೆ ಈ ಹಿಂದೆ 15% ಹೆಚ್ಚಳ ಆಗಿತ್ತು ಪ್ರಯಾಣಿಕರ ದರದ ರೇಟು, ಅಂದರೆ ಪ್ರಯಾಣದ ದರದ ಬೆಲೆ 15% ಹೆಚ್ಚಳ ಮಾಡಲಾಗಿತ್ತು. ಈಗ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಮತ್ತೊಮ್ಮೆ ಇವರ ಬೊಕ್ಕಸಕ್ಕೆ ಪೆಟ್ಟು ಬಿದ್ದಾಗ ಮತ್ತೆ ಪ್ಯಾಸೆಂಜರ ಜೇಬಿಗೆ ಕತ್ತರಿ ಹಾಕೋ ಸಾಧ್ಯತೆಗಳಿದೆ. ಕಳೆದ ಜನವರಿಯಲ್ಲಿ ಪ್ರಯಾಣ ದರ ಏರಿಕೆ ಮಾಡಿದ BMTC, KSRTC ಮತ್ತೆ ಪ್ರಯಾಣದ ದರ ಹೆಚ್ಚು ಮಾಡುತ್ತಾ ಸಾರಿಗೆ ನಿಗಮಗಳು, ವಾಯುವ್ಯ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಿಗೂ ಹೊರೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ ಸಾರಿಗೆ ನಿಗಮ MDಗಳು ಡೀಸೆಲ್ನಿಂದ ಆಗ್ತಿರುವ ಹೆಚ್ಚುವರಿ ಹೊರೆ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಸರ್ಕಾರ ಏನು ಮಾಡುತ್ತೆ? ಸರ್ಕಾರ ಕೊನೆಗೆ ಮಾಡೋದು ಪರಿಷ್ಕರಣೆ, ಮತ್ತೆ ಜೇಬಿಗೆ ಕತ್ತರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.